ಇನ್ನು ಡೆಲಿವರಿ ಬಾಯ್ ಒಬ್ಬನಿಗೆ ಈ ಬೈಕ್ ಸವಾರರು ಹಿಡಿದು ಬಡಿದಿದ್ದಾರೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಅಡ್ಡ ಬಂದ ಅನ್ನುವಂಥ ಕಾರಣಕ್ಕೋಸ್ಕರ ಅವನಿಗೆ ಧರ್ಮದೇಟು ಬಿತ್ತು. ಅದಾದ ಮೇಲೆ ಸುತ್ತಮುತ್ತ ಜನರೆಲ್ಲ ಸೇರಿಕೊಂಡ್ರು. ಜನರು ಬರ್ತಿದ್ದಂಗೆನೇ ಅಲ್ಲಿದ್ದಂಥವ್ರು ಕಾಲು ಕಿತ್ತರು. ಈಗ CCTV ದೃಶ್ಯಾವಳಿಗಳನ್ನು ನೋಡಿ ಪೊಲೀಸರು ಹುಡುಕ್ತಾ ಇದ್ದಾರೆ ಹಲ್ಲೆ ಮಾಡಿದಂಥವ್ರು ಯಾರು ಅಂತ. ಬೆಂಗಳೂರಲ್ಲೇನು ಗದ್ದಲ ಗಲಾಟೆಗಳಿಗೇನು ಕಡಿಮೆನೇ ಅಲ್ಲ ಬಿಡಿ. ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಹೆಂಗೆ ಬಡ್ದಾಡ್ತಾರೆ ಅಂತಂದರೆ ಈ ರೋಡ್ ರೇಜಿಂಗ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿವೆ. ಸಣ್ಣ ಸಣ್ಣ ವಿಚಾರಕ್ಕೆ ಅಡ್ಡ ಬಂದರು ಅಂತ ಬೈಗುಳುಗಳು, ಜಗಳಗಳು, ಕೊನೆಗೆ ಹೊಡೆದಾಟಗಳು, ಎಗ್ಗಿಲ್ದೇ ಹೊಡೆದಾಡ್ತಾರೆ. ಈಗ ಈ CC ಕ್ಯಾಮರಾ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳನ್ನು ಹುಡುಕ್ತಾ ಇದ್ದಾರೆ. ಏನು ಆ ಪಾರ್ಟಿ ಹಿಡ್ಕೊಂಡು ಬಡಿಯೋಂಥ ಅಗತ್ಯ ಇತ್ತಾ? ಯುವಕರೆಲ್ಲ ಸೇರಿಕೊಂಡು ಜನಗಳು ಬರೋ ತನಕ ನೋಡಿ ನಾವು ತೋರಿಸ್ತಾ ಇದ್ದೀವಿ ನೋಡಿ. ನೋಡಿ ಅವನು ಯಾವನ ಹೊಡಿತಿರೋದು ನೋಡಿ. ಬಿದ್ದ ಮೇಲೂ ಹೊಡೆಯುವಂಥ ಪೌರುಷ. ಜಗತ್ತಲ್ಲಿ ಇವರಷ್ಟು ಶೂರರು ಯಾರೂ ಇಲ್ಲ ಬಿಡಿ. ಪಾಪ ಅವನು ಯಾವನ ಬಡಪಾಯಿ, ಮಾಡೋದೇ ಡೆಲಿವರಿ ಬಾಯ್ ಕೆಲಸ. ಅವನು ಹೊತ್ಕೊಂಬಿದ್ದ ತಕ್ಷಣ ಇವರೆಲ್ಲರೂ ಸೇರ್ಕೊಂಡು ಬಡಿಯೋದು. ಇವರನ್ನ ಎಡೆಮರಿ ಕಟ್ಟಿ ಒಳಗಡೆ ಹಾಕಬೇಕಿಂತವ್ರನ್ನ, ಬೆಂಡೆತ್ತಬೇಕಿಂತವ್ರನ್ನ. ಬಮ್ಮಿ ಡೈಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಕೇಸ್ಗಳಲ್ಲಿ. ಇಲ್ಲಿ ಮುಂದೆ ಹಂಸ ಐತಿ, ಇಲ್ಲಿ ಮುಂದೆ ಹಂಸ ರಾತ್ರಿ ಹೊತ್ತು ಯಾರು ಕಾಣಿಸೋದು ಇಲ್ಲ. ಡೈಲಿ ಒಂದು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಪ್ಲಸ್ ಡೈಲಿ ಬೆಳಗ್ಗೆ ಹೊತ್ತು ಒಬ್ಬೊಬ್ರು ಬೀಳ್ತಾನೆ ಇರ್ತಾರೆ ಕೆಳಗಡೆ. ಪ್ಲಸ್ ಇಲ್ಲಿ ಟರ್ನಿಂಗಲ್ಲಿ ಇವಾಗ ಆಗಿ ಆಕ್ಸಿಡೆಂಟ್ ಹತ್ರ ಅಲ್ಲ ಐತೆ, ಅಲ್ಲೂ ಇನ್ನು ರೋಡ್ ಅಂತ ರೆಡಿ ಮಾಡಿಲ್ಲ ಯಾರೂ. ಈ ಕಡೆ ಹೋಗೋ ಬೈಕಲ್ಲಿ ಆ ಕಡೆ ಬೈಕಲ್ಲೂ ಅಲ್ಲೇ ಟರ್ನ್ ಮಾಡಬೇಕು. ಈಗ ಆಕ್ಸಿಡೆಂಟ್ ಜಾಸ್ತಿ ಕೇಸ್ ಆಗ್ತಾನೆ ಅವೆ. ಇಲ್ಲಿ ಎಷ್ಟೇ ಯಾರು ಕಿವಿ ಹಾಕೋ ರೆಸ್ಪಾನ್ಸಿಬಲ್ ಇಲ್ಲ. ಇಲ್ಲಿ ಬೆಳಿಗ್ಗೆ ಒಂದು 5 ಗಂಟೆ 5 ಬಂದ್ರೂ ಹಂಸ ಹತ್ರ ಮಿನಿಮಮ್ ಒಂದು ದಿನಕ್ಕೆ ಇಬ್ಬರು ಬೀಳ್ತಾರೆ ಸರ್. ಹಂಸ ಹತ್ರ ಬೀಳ್ತಾರೆ. ಡೈಲಿ ಬೆಳಿಗ್ಗೆ 6:30 ನೈಟ್ 9:00ವರೆಗೂ ಇದೇ ಥರ ಟ್ರಾಫಿಕ್ ಇರುತ್ತೆ. ಈ ಹಂಸಿಗೆ ಯಾವುದೇ ಥರ ಒಂದು ಇಂಡಿಕೇಶನ್ ಇಲ್ಲ, ಏನೂ ಇಲ್ಲ. ಒಂದು ಲೈಟ್ ಇರಲ್ಲ, ಒಂದು ರೇಡಿಯಂ ಇಲ್ಲ, ಒಂದು ಕಲರ್ ಇಲ್ಲ, ಏನಿಲ್ಲ. ಬರೋರು ಜೋರಾಗಿ ಬರ್ತಾರೆ, ಹೋಗೋರ್ಗೂ ಬರೋರ್ಗೂ ಏನೂ ಗೊತ್ತಾಗಲ್ಲ ಹಂಸ ಬಗ್ಗೆ. ಎಗರ್ಸ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಯಾರಾದರೂ ಡೌನಲ್ಲಿ ಈ ಕಡೆ ಇದ್ದರೆ ಅವ್ರಿಗೆ ಗಾಡಿ ಬಂದು ಗುದ್ದುತ್ತೆ. ಫುಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಮತ್ತು ಈ ಟರ್ನಿಂಗಲ್ಲಿ ಆ ಕಡೆಯಿಂದ ಬರ್ತಾರೆ, ಅಲ್ಲಿ ಹಂಸ ಇಲ್ಲ, ಏನೂ ಇಲ್ಲ. ಅವ್ರು ಆ ಕಡೆಯಿಂದನೂ ಒಂದೇ ಸ್ಪೀಡಲ್ಲಿ ಬರ್ತಾರೆ, ಈ ಕಡೆಯವರು ಒಂದೇ ಸ್ಪೀಡಲ್ಲಿ ಬರ್ತಾರೆ. ತುಂಬ ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಇಲ್ಲಿ. ಇಲ್ಲಿ ಯಾರೂ ಬರಲ್ಲ, ಯಾರೂ ಹೋಗಲ್ಲ, ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಗಾಡಿಗಳು ಮಾತ್ರ ಇದು ಮಾಡ್ತಾರೆ ಇಲ್ಲಿ ಅಷ್ಟೇ. ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಿದೆ. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಕಳೆದ ಭಾನುವಾರ ಕೂಡ ರೋಡ್ ರೇಜ್ ಪ್ರಕರಣ ನಡೆದಿರತಕ್ಕಂಥದ್ದು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಗ್ಗದಾಸಪುರ ಮುಖ್ಯ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರತಕ್ಕಂಥದ್ದು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಇದೇ ಒಂದು ರಸ್ತೆಯಲ್ಲಿ 2 ವೀಲರ್ನಲ್ಲಿ ಚಲಿಸುತ್ತಿದ್ದಂತಹ ಇಬ್ಬರು ಬೈಕ್ ಸವಾರರು ಜೆಪ್ಟೋ ಡೆಲಿವರಿ ಬಾಯ್ ಏನಿದ್ದಾನೆ ಆತನ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ನೀವು ಈಗಾಗಲೇ ಏನು ಗಮನಿಸ್ತಾ ಇದ್ದೀರಿ. ಇದೇ ಒಂದು 29ನೇ ಅಡ್ಡ ರಸ್ತೆ ಏನಿದೆ, ಇದು ಕಗ್ಗದಾಸಪುರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ರಸ್ತೆ. ಈ ರಸ್ತೆಯಲ್ಲಿ ಬರಬೇಕಾದ್ರೆ ಎಲೆಕ್ಟ್ರಿಕ್ 2 ವೀಲರ್ನಲ್ಲಿ ಏನು ಬರ್ತಿರ್ತಾನೆ ಜೆಪ್ಟೋ ಡೆಲಿವರಿ ಬಾಯ್, ಆತನ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದರೆ ಇದೇ ಜಾಗದಲ್ಲಿ ಬಂದು ಆತ 2 ವೀಲರನ್ನು ವೆಹಿಕಲ್ನ
ಸ್ಲೋ ಮಾಡಿ ನಿಲ್ಲಿಸಿಕೊಂಡ್ರು ಕೂಡ ದ್ವಿಚಕ್ರ ವಾಹನ ಸವಾರರು ಆತನ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಇದೇ ಜಾಗದಲ್ಲಿ ಬಂದು ವೆಹಿಕಲ್ ಡಿಕ್ಕಿ ಆಗಿದೆ. ಆ ಬಳಿಕ ಅವರು ರಸ್ತೆ ಮೇಲೆ ಬೀಳ್ತಾರೆ. ಅದಕ್ಕೆ ಕಾರಣ ಡೆಲಿವರಿ ಬಾಯ್ ಅಂತೇಳಿ ಆರೋಪಿಸಿ ಆತನ ಮೇಲೆ ಅಮಾನವೀಯವಾಗಿ ಹಲ್ಲೆಯನ್ನು ನಡೆಸಿರ್ತಕ್ಕಂಥದ್ದು. ಕಾಲಿನಿಂದ ಒದ್ದು ಆತನ ಮೇಲೆ ಹಲ್ಲೆಯನ್ನು ನಡೆಸಿರ್ತಾರೆ. ಆತನ ಕಣ್ಣಿನ ಭಾಗಕ್ಕೆ ರಕ್ತಗಾಯವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಸ್ಥಳೀಯರು ಕೂಡ ಅದನ್ನು ಗಮನಿಸಿ ಕೂಡಲೇ ಬಂದು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟರಲ್ಲಾಗಲೇ ಅವರು ಆತನ ಮೇಲೆ ಹಲ್ಲೆಯನ್ನು ಮಾಡಲಾಗಿರುತ್ತೆ. ಆ ಬಳಿಕ ಸ್ಥಳೀಯರು ಅದನ್ನು ಪ್ರಶ್ನೆ ಮಾಡಿದಂಥ ಕೂಡಲೇ ಇಬ್ಬರು ಬೈಕ್ ಸವಾರರು ಸ್ಥಳದಿಂದ ಎಸ್ಕೇಪ್ ಆಗಿರ್ತಕ್ಕಂಥ ಸುಮಾರು 1.5 ರಿಂದ 2 ನಿಮಿಷಗಳ ವಿಡಿಯೋ ಏನಿದೆ, ಆ ವಿಡಿಯೋದಲ್ಲಿ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡ್ತಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಸರಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ವೈರಲ್ ಆಗಿದ್ದು, ಈಗಾಗಲೇ ಬೈಯಪ್ಪನಹಳ್ಳಿ ಪೊಲೀಸರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗಾಗೂ ಕೂಡ ಈಗಾಗಲೇ ಬಲೆಯನ್ನು ಬೀಸಿದ್ದಾರೆ. ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಕಗದಾಸುಪುರ ಮುಖ್ಯ ರಸ್ತೆಯಲ್ಲಿ ಒಂದು ಘಟನೆ ನಡೆದಿದ್ದು, ಈಗಾಗಲೇ ಸ್ಥಳೀಯರು ಕೂಡ ಮೊಬೈಲ್ಗಳಲ್ಲೂ ಕೂಡ ವಿಡಿಯೋಗಳ ದೃಶ್ಯಾವಳಿಗಳನ್ನು ಕೂಡ ಸೆರೆ ಹಿಡಿದಿರ್ತಕ್ಕಂಥದ್ದು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.